ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸಹನಾ, ನಾನ್ ವಸು. ವಸು ಹೇಳವಿ. ನಂಗೊಂದು ಚಿಕ್ಕ ಡೌಟ್ ಇತ್ತು, ಅದನ್ನ ಕೇಳೋಣ ಅಂತ ಕಾಲ್ ಮಾಡಿದೆ. ಡೌಟಾ? ಯೋನವಿ, ಒಳ್ಳೆ ಕಾಲೇಜ್ ಹುಡುಗಿ ಹಂಗೆ ಹೇಳ್ತಿದ್ಯಾ? ಅಯ್ಯಯ್ಯೋ ಹಾಗೇನಿಲ್ಲ, ಅವ್ವಂಗೆ ಪಥ್ಯದ ಅಡ್ಗೆ ಮಾಡ್ತಾ ಇದ್ದೆ, ಪುಟ್ಟಕ್ಕನ್ ಕೇಳೋಣ ಅಂತ ಕಾಲ್ ಮಾಡಿದೆ. ಅವಂಗ್ ಫೋನ್ ಕೊಟ್ಲಾ? ಅಯ್ಯಯ್ಯೋ ಬೇಡ, ಅವ್ವಂಗ್ ಕೊಟ್ರೇನು ನೀನ್ ಹೇಳಿದ್ರೇನು, ಇಬ್ರು ಈ ವಿಷಯದಲ್ಲಿ ಒಂದೇ ಅಲ್ವಾ? ಥ್ಯಾಂಕ್ ಯು ಸಹನಾ. ಅಯ್ಯೋ ಪರವಾಗಿಲ್ಲ ಕಣವಿ. ಸನಾ ಯಾರವ? ವಸು ಅವ್ವ. ಹೊಸು ಹೆಂಗಿದ್ಯವ? ಚಂದಕ್ಕಿದ್ಯಾ? ಅಮ್ಮವ್ರು ಹೆಂಗವ್ರೆ? ಅವ್ವ ಹುಷಾರಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಅವರಿಗೋಸ್ಕರನೇ ಪಥ್ಯದ ಅಡ್ಗೆ ಮಾಡ್ತಾ ಇದ್ದೆ. ಅಯ್ಯೋ ನೀನೇ ಮಾಡ್ತಿದ್ಯೇನೆ ತಾಯಿ. ಇವಳಿದ್ದಿದ್ರೆ ನಾನು ಮಾಡಿ ಕಳಿಸ್ತಿರ್ಲಿಲ್ವೇ? ಈಗ ಕಳ್ಸನೆ? ಬೇಡ ಬೇಡ, ಇವತ್ತು ಬೇಡ ಕಣವ್ವ, ನಾಳೆಯಿಂದ ಕಳಿಸ್ತೀನಿ. ಅಯ್ಯೋ ಪರವಾಗಿಲ್ಲ, ನಾನೇ ಮಾಡ್ಕೋತೀನಿ. ಅದಕ್ಕೆ ಸಹನಾಗ್ ಫೋನ್ ಮಾಡಿ ಕೇಳ್ದೆ. ಅವ್ವ, ಮೆಸ್ಸಲ್ಲೇನಾದ್ರೂ ಕೆಲಸ ಜಾಸ್ತಿ ಇದೆಯಾ? ಮೆಸ್ಸಲ್ಲ ವಸು, ಜೈಲ್ಗೆ ಊಟ ತಕೊಂಡು ಹೋಯ್ತಾ ಇದೀವಿ. ಜೈಲಿಗ? ಏ ಜೈಲ್ಗೆ ಅಂದ್ರೆ ನಾವ್ ಯಾರನ್ನ ನೋಡಕ್ ಹೋಯ್ತಿದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಂಗಲ್ಲ ಕಣವೆ, ಈ ನಮ್ಮ ಮೆಸ್ಗೆ ಪೊಲೀಸ್ನವ್ರು ಬಂದಿದ್ರು. ಅವರು ಜೈಲ್ನಾಗೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕೈದಿಗಳಿಗೆಲ್ಲ ಊಟ ತಗೊಬತ್ತೀರಾ ಅಂದ್ರು. ಹ್ಞೂ ಅಂತ ಒಪ್ಕೊಂಡಿದ್ದೀನಿ. ಅದೇ ತಯಾರಿ ನಡೀತೈತೆ ವಸು. ಅಯ್ಯೋ ಸಾರಿ, ನಾನ್ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ಇಲ್ಲ ಕಣವ, ಇಲ್ಲ ಇಲ್ಲ ಹಂಗೇನಿಲ್ಲ ಬಿಡು. ಸರಿ ಅವ್ವ, ಹೋಗ್ ಬನ್ನಿ. ಏನಾದ್ರೂ ಡೌಟ್ ಇದ್ರೆ ನಾನು ಫೋನ್ ಮಾಡ್ತೀನಿ. ಮಾಡು ಮಾಡು ಮಾಡು. ವಸು, ಯಾರ ಹತ್ರ ಮಾತಾಡ್ತಿದ್ದೆ? ಪುಟ್ಟಕ್ಕನ ಹತ್ರ ಮಾತಾಡ್ತಿದ್ದೆ. ಪುಟ್ಟಕ್ಕ ಇವತ್ತು ರಾಜ್ಯೋತ್ಸವಕ್ಕೆ ಕೈದಿಗಳಿಗೆಲ್ಲ ಊಟ ತಗೊಂಡು ಹೋಗ್ತಿದಾರಂತೆ. ನಮ್ಮ ಮನೇಲಿ 4 ಜನಕ್ಕೆ ಬಡಿಸುವಾಗಲೇ ನಮ್ಗೆ ಸಾಕಾಗೋಗುತ್ತೆ. ಅವ್ರು ಎಷ್ಟೊಂದು ಜನಕ್ಕೆ ಊಟ ಹಾಕ್ತಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಜೈಲಿಗೆ ಹೋಗ್ತಿದ್ದಾರಾ? ದೇವ್ರೆ ನೋಡಿ, ನನಗಂತಾನೆ ಅವ್ರನ್ನ ಅಲ್ಲಿಗೆ ಕಳಿಸ್ತಿದ್ದಾನೆ ಅನ್ಸುತ್ತೆ. ಇದೇ ಸರಿಯಾದ ಸಮಯ. ನಾನು ಅವ್ರ ಜೊತೆ ಅಂದ್ಕೊಂಡ್ರೆ ಜೈಲೊಳಗೆ ಆರಾಮಾಗಿ ಹೋಗ್ಬಿಡ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.